ಉದಾಹರಣೆ ಈಗ ನೋಡ್ಬಿಟ್ಟು ಈಗ ನಮ್ದು ಅಲ್ಲದ ಪಾತ್ರ ಅಂದ್ರೆ ಒಂದು ರಾಜನ ಕ್ಯಾರೆಕ್ಟರ್ ಇರುತ್ತೆ, ಮಂತ್ರಿ ಕ್ಯಾರೆಕ್ಟರ್ ಇರುತ್ತೆ, ಮತ್ತೆ ಯಮನ ಕ್ಯಾರೆಕ್ಟರ್ ಇರುತ್ತೆ. ವಿಡಿಯೋ ಮಾಡಬಾರಲ್ಲ ತಿಂಡಿ ಹೋಗ್ಕೊಂಡು ಹೋಗ್ಬೇಕಂತ ಇಂಟ್ರೆಸ್ಟ್ ಇಲ್ವಾ? ಐತಿ. ಹಾಡು ಹೇಳ್ಬೇಕಂತ ಇಂಟ್ರೆಸ್ಟ್ ಇಲ್ವಾ? ನಮ್ಮ ಇಲ್ಲಿ ಕಮಲಾಪುರ ಕೀರ್ತಿ ಕೀರ್ತಿ ಸರಿಗಮ್ಮ ಯಾರಿಗೆ ಇಂಟ್ರೆಸ್ಟ್ ಇಲ್ವಾ? ಐತಿ. ಇಂಟ್ರೆಸ್ಟ್ ಇಲ್ವಾ? ಎಸ್ ಸರ್, ಎಸ್ ಸರ್. ಮಾತಾಡ್ರ ಎಸ್ ಅಂದ್ರೆ ಎಸ್ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ? ಅಲ್ಲದ ಪಾತ್ರವನ್ನ ರಂಗದ ಮೇಲೆ ಮಾಡುವಂಥದ್ದು. ಒಂದು ನಾಟಕ ಮಾಡ್ಬೇಕಾದ್ರೆ ಏನೇನ್ ಬೇಕು? ಒಂದು ಸ್ಟೇಜ್ ಬೇಕು, ಒಂದು ರಂಗಮಂದಿರ ಬೇಕು ತಾನೆ? ರಂಗಮಂದಿರ ಬೇಕಾ? ಬೇಕಾ ಬೇಡವಾ? ಬೇಕು ಸರ್. ರಂಗಮಂದಿರ ಬೇಕು, ಅದಕ್ಕೆ ಬೆಳಕು ಬೇಕು, ಬೆಳಕು ಲೈಟ್, ಗೊತ್ತಾಯ್ತಾ? ಲೈಟ್ ಬೇಕು. ಮತ್ತೇನ್ ಬೇಕು? ಮತ್ತೇನ್ ಬೇಕಾಗ್ಬೋದು? ಪ್ರಸಾದನ. ಪ್ರಸಾದನ ಅಂದ್ರೆ ಏನ್ ಹೇಳಿ? ಪ್ರಸಾದನ ಅಂದ್ರೆ ಮೇಕಪ್. ಮೇಕಪ್ ಗೊತ್ತಾಯ್ತಾ? ಮೇಕಪ್ ಬೇಕು ತಾನೆ? ಹೀಗೆ ನಾವು ಮಾಡಿದ್ರೆ ಅದೇ ಮೇಕಪ್ ಮೂಲಕ ಮಾಡಿದ್ರೆ ಬೇರೆ ಪಾತ್ರ ಅನ್ಸ್ಕೊಳ್ಳಿ. ಹೌದಾ? ಹೌದೇನ? ಗುಡಲಿ ಗುಡಿ ಸರ್ ಕೊಡಿ, ಮುಂದೆ ಬರೋದು ಆಯ್ತಾ? ಮತ್ತೆ ಆಮೇಲೆ ಮತ್ತೆ ಇನ್ನೇನ್ ಬೇಕು? ವಸ್ತು, ಕಾಸ್ಟ್ಯೂಮ್. ಕಾಸ್ಟ್ಯೂಮ್ ಬೇಕಲ್ವಾ? ಕಾಸ್ಟ್ಯೂಮ್ ಬೇಕಲ್ವಾ? ಕಾಸ್ಟ್ಯೂಮ್ ಅಂದ್ರೆ ವಸ್ತು. ಈಗ ಯಮನ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಯಮನ ಕ್ಯಾರೆಕ್ಟರ್ ಏನೇನ್ ಬೇಕು? ಏನೇನ್ ಬೇಕಾಗ್ಬೋದು? ನೀವು ನೋಡಿದ್ದೀರಾ? ಕಾಸ್ಟ್ಯೂಮ್, ವಸ್ತ್ರ ಏನೇನ್ ಬೇಕು? ಹಾಗಾದ್ರೆ ನೀವು ಸ್ಟೇಜ್ ಫಿಯರ್ ಹೋಗ್ಬೇಕಂದ್ರೆ ನಾವು ಬಂದಿರೋದು ಓಪನ್ ಆಗಿ ಮಾತಾಡ್ಬೇಕು. ಯಾರು ಸ್ಟೇಜ್ ಮೇಲೆ ಮಾತಾಡೋದ್ರೆ ಓಪನ್ ಆಗಿ ಮಾತಾಡ್ಬೇಕು. ಮಾತಾಡ್ತೀರಾ? ನಾ ಏನು ವಿನಾಯಕ ಊಟ ಮಾಡಲ್ಲ, ಮಾತಾಡಿ. ಮಾಡ ವಿಡಿಯೋ ಮಾಡಬಾರಲ್ಲ. ಗೊತ್ತಾಯ್ತಾ? ನಾ ಊಟ ಮಾಡ್ಕೊ ಬರ್ತೀನಿ. ಹೇಳಿ, ಓಪನ್ ಆಗಿ ಮಾತಾಡಿ. ಹಿಂಗೆ ಹಿಡ್ಕ ಏನಾದ್ರು ಹೇಳಿ ನಗ್ತೀರಾ. ಗೊತ್ತಾಯ್ತಾ? ಆಮೇಲೆ ವಸ್ತ್ರ. ವಸ್ತ್ರ ಇದೆ. ಮತ್ತೇನ್ ಬೇಕು? ಪರಿಕರ. ಪರಿಕರ ಅಂದ್ರೆ ಏನಂದ್ರೆ ಈ ದೀಪ, ಏನಾದ್ರು ಕತ್ತಿ ಅವೆಲ್ಲ ಇಟ್ಕೊಳ್ತಾರೆ ತಾನೆ, ಅವು ಪರಿಕರ, ಪ್ರಾಪ್ಸ್. ಸೆಟ್. ಸೆಟ್ ಬೇಕು. ಸೆಟ್ ಅಂದ್ರೆ ಏನ್ ಹೇಳಿ? ಈಗ ಅವನು ರಾಜ ಕೂರಕ್ಕೆ ಒಂದು ಏನ್ ಬೇಕು? ಏನ್ ಬೇಕು ಕೂರಕ್ಕೆ? ಕೂರಕ್ಕೆ ಏನ್ ಬೇಕು? ಸಿಂಹಾಸನ. ಓಪನ್ ಜೋರಾಗಿ ಹೇಳು. ಕರೆಕ್ಟು. ನೀವೇನ್ ಗೊತ್ತಾ ಎಲ್ಲಿ ತಪ್ಪಾಗುತ್ತೆ? ಇಲ್ಲ, ತಪ್ಪ ಸರಿನು. ನಾ ಏನು ಬೈಯಲ್ಲ, ಹೊಡೆಯಲ್ಲ. ತಪ್ಪು ಮಾಡೋ ಸಹಜ. ಓಪನ್ ಆಗಿ ಮಾತಾಡಿ. ಗೊತ್ತಾಯ್ತಾ? ಸಿಂಹಾಸನ ಬೇಕು. ಆಮೇಲೆ ಏನ್ ಬೇಕು? ಅವನಿಗೊಂದು ಗದೆ ಬೇಕು. ಗದೆ ಬೇಕಾನೆ? ಹೌದಾ? ಈಗ ಫಸ್ಟ್ ಏನ್ ಹೇಳಿದೆ? ಏನೇನ್ ಬೇಕು? ರಂಗದ ಮೇಲೆ ಹೋಗ್ಬೇಕಂದ್ರೆ ಏನೇನ್ ಬೇಕು? ಫಸ್ಟ್ ಒಂದು ರಂಗಮಂದಿರ, ಸ್ಟೇಜ್ ಗುಡ್. ನೆಕ್ಸ್ಟ್ ಏನ್ ಬೇಕು? ಬೆಳಕು. ನೆಕ್ಸ್ಟ್ ಪ್ರಸಾದನ, ಮುಖ, ಮೇಕಪ್ ಬಿಡ್ಬೇಕ್ರಿ. ಆರಾಮ. ಪ್ರಸಾದ. ಮತ್ತೆ ಕಾಸ್ಟ್ಯೂಮ್ಸ್ ಅಂದ್ರೆ ಏನ್ ಹೇಳಿ? ವಸ್ತ್ರ. ಮತ್ತೇನ್ ಬೇಕು? ಓಪನ್ ಹೇಳು. ಅದೇ ಸೆಟ್. ಅದಕ್ಕೆ ಸೆಟ್. ಈಗ ಚೇರ್ ಬಂದ್ರೆ ಅದು ಸೆಟ್ ಅಂತಾರೆ. ಈಗ ಸಿಂಹಾಸನ ಬಂದ್ರೆ ಅದು ಒಂದು ಸೆಟ್. ಒಂದೊಂದು. ಈಗ ನೀವು ಗಣಿತ ಸಬ್ಜೆಕ್ಟು, ವಿಜ್ಞಾನ ಮತ್ತೆ ಇಂಗ್ಲಿಷ್ ಸಪ್ರೇಟ್ ಇದೆಯಲ್ಲ,
ಅದು ನಾಟಕದಲ್ಲೂ ಹಾಗೆ ಸಪ್ರೇಟ್ ಅಂತ ಇದೆ. ಗೊತ್ತಾಯ್ತಾ? ಅದು ಒಂದು ಅದನ್ನು ಹೇಳಕ್ ಹೋದ್ರೆ ಈಗ ಪೂರ್ತಿ ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತಾ ಇದ್ದಾರೆ, ನಿಮ್ಗೆ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಅದನ್ನೆಲ್ಲ ಮಾಡ್ಕೊಂಡು ರಂಗದ ಮೇಲೆ ಬಂದಾಗ ಓ ಇವನು ರಾಜ, ಇವನು ಮಂತ್ರಿ ಅಂತ ಹೇಳೋದು. ಗೊತ್ತಾಯ್ತಾ? ನೀವು ನಿಮ್ಮೂರಲ್ಲೆಲ್ಲ ಡ್ರಾಮಾ ಮಾಡ್ತಾ ಇರ್ತಾನೆ, ನಾಟಕ ಮಾಡ್ತಾ ಇರ್ತಾನೆ, ಅವರೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಓಪನ್ ಆಗಿ ಮಾತಾಡ್ಬೇಕಪ್ಪ. ಸುಮ್ಮನೆ ನಾವೆಲ್ಲ ಸುಮ್ಮನೆ ಅಲ್ಲಿ ಹೋಗಬೇಕಾದ್ರೆ ಮಾತಾಡ್ತೀವಿ, ಅದು ಮಾತಾಡಿ. ಈಗ ಯಾರು ಕಟ್ಟ ತಕ್ಷಣ ಓಪನ್ ಆಗಿ ಮಾತಾಡಿ, ಯಾಕೆ ಹೇಳಬೇಕು? ತಪ್ಪು ಸರಿನೋ? ತಪ್ಪಲ್ಲ, ಸಹಜ. ಹಾಗೆ ಮಾತಾಡ್ತಾ ದೊಡ್ಡ ಆಕ್ಟರ್ ಆಗೋದು, ಒಬ್ಬರು ಸಿಂಗರ್ ಆಗೋದು, ಅವರು ಅಭ್ಯಾಸ ಮಾಡಿ ಶ್ರುತಿಗಳ ಅಭ್ಯಾಸ ಮಾಡಿ, ಸ್ವರಗಳ ಅಭ್ಯಾಸ ಮಾಡಿ ದೊಡ್ಡ ಗಾಯಕರಾಗೋದು. ನಾವು ಸುಮ್ಮನೆ ಕೂತ್ರೆ ಅದು ವಾಯ್ಸ್ ಇದಾಗಲ್ಲ. ನಂಗೆ ಏನಂತೀವಿ, ನಂಗೆ ಹಾಡ ಹೇಳಕ್ಕೆ ಬರಲ್ಲಪ್ಪ ಅಂತ. ಇಲ್ಲ, ವಾಯ್ಸ್ ಚೆನ್ನಾಗಿರುತ್ತೆ, ಆದ್ರೆ ನಾವು ಅಭ್ಯಾಸ ಮಾಡಿರಲ್ಲ. ನಾನು ಇಂಗ್ಲಿಷ್ ತಪ್ಪಪ್ಪ ಅಂತ ಹೇಳೋದು. ಆದ್ರೆ ತಪ್ಪು ಅಂತ ಹೆದರ್ಕೊಳ್ತೇವೆ, ಅದ್ರ ಬಗ್ಗೆ ಹೆಚ್ಚು ಕಾನ್ಸಿಯಸ್ ಆಗಿ ಓದಿರಲ್ಲ. ಇಷ್ಟಪಟ್ಟು ಓದ್ಬೇಕು ಯಾವುದೇ ವಿಷಯ. ಈಗ ಒಬ್ಬರಿಗೆ ಐಸ್ ಕ್ರೀಮ್ ಇಷ್ಟ, ಒಬ್ಬರಿಗೆ ಜಾಮೂನ್ ಇಷ್ಟಪಡ್ತಾರೆ. ಇದನ್ನು ಹಾಗೆ ಅನ್ಕೋಬೇಕು. ಎಲ್ಲ ಸಬ್ಜೆಕ್ಟ್ ಆ ಸಬ್ಜೆಕ್ಟು ಕೂಡ ನಾವು ಇಷ್ಟಪಟ್ಟು ಹೋದ್ರೆ ನಮ್ಮ ತಲೆಗೆ ಹೋಗುತ್ತೆ, ಕಷ್ಟಪಟ್ಟು ಹೋದ್ರೆ ಎಕ್ಸಾಮ್ ಟೈಮಲ್ಲಿ ಸೇಕಾಗುತ್ತೆ, ಹೆದರಿಕಾಗುತ್ತೆ. ಇವು ಯಾವಾಗ ಹೋಗ್ತಾರೆ ಕರೆಕ್ಟಾಗಿ, ಇವಾಗಿಂದ ಕರೆಕ್ಟಾಗಿ ಓದಕ್ಕೆ ಎಲ್ಲರೂ ಬರುತ್ತೆ. ಹೌದೇ ಇಲ್ಲ? ಸ್ಟೇಟಾಗಿ ಕೂತ್ಕೊಳ್ಳಿ ಸ್ಟೇಟ್ ಹೀಗೆ ಅಂತ ಎಂತ ವಯಸ್ಸಾಗಿದೆ. ಏನು ಒಬ್ಬರು ಮುಖದಲ್ಲಿ ಏನು ಇದಿಲ್ಲ, ಸ್ಮೈಲ್ ಇಲ್ಲಪ್ಪ. ಇವತ್ತಲ್ಲ ನಾಳೆ ಆಯ್ತಾಗ ಆಯ್ತಾ? ಆಗಿಲ್ಲ. ಈಗ ನಾವೊಂದು ಪ್ರೇಯರ್ ಪ್ರಾರ್ಥನೆ ಕಣ್ಮುಚ್ಚಿ. ಆಂಗಿಕಂ ಹೇಳಿ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾರಿ ತನ್ಮಹ ಸಾತ್ವಿಕಂ ಶಿವಂ. ಹಾಗೆ ಕೇಳಿಸ್ಕೊಳ್ಳಿ. ಆಂಗಿಕಂ ಅಂದ್ರೆ ನಮ್ಮ ದೇಹ ಪೂರ್ತಿ ಆಂಗಿಕ, ಆಂಗಿಕ ಅಂತಾರೆ. ವಾಚಿಕಂ ಅಂದ್ರೆ ಈಗ ನಾನು ಮಾತಾಡ್ತಾ ಇದ್ದೇನಲ್ಲ, ಇದು ವಾಚಿಕ. ಆಹಾರ್ಯಂ ಅಂದ್ರೆ ಆಂಗಿಕಂ ಮತ್ತು ವಾಚಿಕ. ನಮ್ದು ಮೇಕಪ್ ಇಟ್ಟಲ್ಲ, ಪ್ರಸಾದನ ಇದು ಯಾವ ಶ್ಲೋಕ ಗೊತ್ತಾ? ಯಾವ ಪ್ರಾರ್ಥನೆ ಗೊತ್ತಾ? ನಟರಾಜ ಗೊತ್ತಾ? ನಟರಾಜ ಅಂದ್ರೆ ಯಾರು? ಶಿವ. ಸರಿ, ಓಪನ್ ಮಾಡಿ, ಕಣ್ಣು ಓಪನ್ ಮಾಡಿದ್ದೀರಾ? ಓಕೆ, ಎದ್ದೇಳಿ.